Welcome back to Sirisha channel. So in this video divisibility test ಅನ್ನು ನೋಡ್ತಾ ಇದ್ದೀವಿ. Divisibility test ಈ ಕಾನ್ಸೆಪ್ಟ್ ಎಲ್ಲ ಬರ್ತದೆ ಅಂದ್ರೆ 5th ಮತ್ತೆ 6th ಆನ್ವರ್ಡ್ಸ್ ಬರುತ್ತೆ. ಈ ಕಾನ್ಸೆಪ್ಟ್ ಇದು ಬೇಸಿಕ್ ಮ್ಯಾಥ್ಸ್ ಒಳಗ ಬರುತ್ತೆ. ಮತ್ತೆ ಸಿಲೆಬಸ್ ಅಂತ ಬಂದ್ರೆ 5ನೇ ಕ್ಲಾಸ್ 6ನೇ ಕ್ಲಾಸ್ ಮಕ್ಕಳಿಗೆ ಈ ಸಿಲೆಬಸ್ ಬರುತ್ತೆ. 6 7 ವರೆಗೂ ಈ ಸಿಲೆಬಸ್ ಬರುತ್ತೆ. ಡಿವಿಸಿಬಿಲಿಟಿ ಅನ್ನೋ ಒಂದು ಟಾಪಿಕ್ ಕೊಡ್ತಾರೆ. ಸೊ ಈ ಟಾಪಿಕ್ ಅನ್ನು ಕಲಿಯೋದ್ರಿಂದ ಏನಾಗುತ್ತಪ್ಪ ಅಂದ್ರೆ ಒಂದು ಸಂಖ್ಯೆಯನ್ನ ಕೊಟ್ರೆ ಈ ಸಂಖ್ಯೆ ನಿಶೇಷವಾಗಿ ವಿಭಜನೆ ಪರೀಕ್ಷೆ ಅಂದ್ರೆ ಡಿವೈಡ್ ಆಗಬೇಕು, ಭಾಗಾಕಾರ ಆಗಬೇಕು, ಕಂಪ್ಲೀಟ್ ಆಗಿ ಅಂದ್ರೆ ಶೇಷ 0 ಬರಬೇಕು ಭಾಗಾಕಾರ ಮಾಡಿದ್ರೆ. ಹಂಗ ಆಗುತ್ತಾ ಇಲ್ಲ ಅನ್ನೋದನ್ನ ನಾವು ಸಂಖ್ಯೆಯನ್ನು ನೋಡೇ ಹೇಳ್ಬೋದು. ಈ ಸಂಖ್ಯೆ ನೋಡಿ ಇದು 2ರಿಂದ ಭಾಗ ಆಗುತ್ತೆ ಅಂದ್ರೆ ನಾವು ಈಸಿಯಾಗಿ 2ರಿಂದ ಭಾಗಾಕಾರ ಮಾಡಬಹುದು ಈಸಿಯಾಗಿ. ಇಲ್ಲ ಇದು 2ರಾಗ ಹೋಗಲ್ಲ, 3ರಾಗ ಹೋಗುತ್ತೆ, 4ರಾಗ ಹೋಗುತ್ತೆ ಅಂತ ಮುಂಚೆನೆ ನಮಗೆ ಗೊತ್ತಾದ್ರೆ ನಮಗೆ ಲೆಕ್ಕ ಮಾಡುವಾಗ ಟೈಮ್ ಸೇವ್ ಆಗುತ್ತೆ. ಸಿಂಪ್ಲಿಫಿಕೇಶನ್ ಮಾಡುವಾಗ ಯಾವ್ದಾದ್ರು ಲೆಕ್ಕಗಳನ್ನು ಬಿಡಿಸುವಾಗ ಇದು ಯಾವ ಸಂಖ್ಯೆ ಹೋಗುತ್ತೆ ಅಂತ ಪಟ್ಟಂತ ಗೊತ್ತಾದ್ರೆ ಅದನ್ನ ಬೇಗ ಬಿಡಿಸಿ ಅಥವಾ ಭಾಗಿಸಿ ನಾವು ಈಸಿಯಾಗಿ ಲೆಕ್ಕ ಇಡಬಹುದು. ಇದು ಯಾವ ಸಂಖ್ಯೆಗೆ ಹೋಗುತ್ತೆ ಇಲ್ಲ ಅನ್ನೋದೇ ನಮಗೆ ಗೊತ್ತಿಲ್ಲ ಅಂತ ಹೇಳಿ ನಾವು ಅದನ್ನ ಹೊಡ್ಕೊಂತ ಕುತ್ಕೊಂಡ್ವಿ ಅಂತಂದ್ರೆ ಏನಾಗುತ್ತೆ, ಸೊ ಅದು ನಮಗೆ ಟೈಮ್ ಜಾಸ್ತಿ ತಗುತ್ತೆ. ಲೆಕ್ಕಗಳನ್ನ ಬೇಗ ಬಿಡ್ಸಕ್ಕಾಗಲ್ಲ, ಮತ್ತೆ ಉದ್ದ ಆಗುತ್ತೆ, ಲೆಂತಿ ಆಗುತ್ತೆ, ನಮಗೆ ಲೆಕ್ಕ ಬರಲ್ಲ ಬಿಡಪ್ಪ ಏನೇನೋ ಮಾಡ್ಬೇಕು ಅಂತ ಅನ್ಸುತ್ತೆ. ಇದನ್ನ ನಾವು ಬೇಸಿಕ್ ಮಕ್ಕಳಿಗೆ ಇದನ್ನ ಕಲಿಸ್ಕೊಟ್ವಿ ಅಂದ್ರೆ ನಾವು 6ನೇ ಕ್ಲಾಸ್ 7ನೇ ಕ್ಲಾಸ್ ಮಕ್ಕಳಿಗೆ ಈಸಿಯಾಗಿ ಕಲಿಸ್ಕೊಟ್ವಿ ಅಂತಂದ್ರೆ ಸೊ ಹೈಯರ್ ಕ್ಲಾಸ್ ಒಳಗ ಅವರಿಗೆ ಲೆಕ್ಕಗಳನ್ನ ಬಿಡಿಸೋದಕ್ಕೆ ತುಂಬಾ ಈಸಿ ಆಗುತ್ತೆ. ಹಾಗಾದ್ರೆ ಡಿವಿಸಿಬಿಲಿಟಿ ಟೆಸ್ಟ್ ಒಳಗ ನಾವು ಫಸ್ಟ್ ಏನೇನು ತಗೋಬೇಕು, ಫಾರ್ ಎಕ್ಸಾಂಪಲ್ ನಿಮ್ಗೊಂದು ಎಕ್ಸಾಂಪಲ್ ಕೊಡ್ತೀನಿ. ಸೊ ಫಾರ್ ಎಕ್ಸಾಂಪಲ್ ಓಕೆ, ಈಗ ನೋಡಿ ಈಗ ಒಂದು ಸಂಖ್ಯೆ ಇದೆ. ಇದೇನಿದೆಯಪ್ಪ ಅಂದ್ರೆ 2,47,869. ದಿಸ್ ಇಸ್ ಒನ್ ನಂಬರ್. ಓಕೆ, ಸೊ ಈ ನಂಬರ್ ಅಲ್ಲಿ ಏನಾಗುತ್ತಪ್ಪ ಅಂದ್ರೆ ಇದು 2ರಲ್ಲಿ ನಿಶೇಷವಾಗಿ ಹೋಗ್ಬೇಕು ಅಂದ್ರೆ ಶೇಷ 0 ಬರಬೇಕು, ರಿಮೈಂಡರ್ 0 ಬರಬೇಕು. ಇದು ಹೋಗುತ್ತೋ ಇಲ್ಲ ಅಂತ ಡೈರೆಕ್ಟ್ ಆಗಿ ಹೇಳ್ಬೋದು. ಹೇಗೆ ಹೇಳ್ಬೋದಪ್ಪ ಅಂತಂದ್ರೆ ಲಾಸ್ಟ್ ಅಲ್ಲಿ ಒನ್ಸ್ ಪ್ಲೇಸ್ ನೋಡ್ಬೇಕು. ಒನ್ಸ್ ಪ್ಲೇಸ್ ಅಂತ ಇಂಗ್ಲಿಷ್ ನಾಗ ಹೇಳ್ತೀವಿ, ಕನ್ನಡದಾಗ ಏನಂತ ಕರಿತೀವಿ, ಬಿಡಿ ಸ್ಥಾನ ಅಂತ ಕರಿತೀವಿ. ಈ ಪ್ಲೇಸ್ ಅಷ್ಟೇ ನೋಡ್ಬೇಕು. ಸೊ ಈ ಪ್ಲೇಸ್ ಅಲ್ಲಿ ಏನಾಗ್ಬೇಕಪ್ಪ ಅಂತಂದ್ರೆ ನಮಗೆ ನಂಬರ್ಸ್ ಏನ್ ಬರಬೇಕಪ್ಪ ಅಂತ ಅಂದ್ರೆ ಈವನ್ ನಂಬರ್ ಬರಬೇಕು. ಈವನ್ ನಂಬರ್ ಅಂದ್ರೆ ಸಮಸಂಖ್ಯೆ. ಸಮಸಂಖ್ಯೆ ಅಂದ್ರೆ ಯಾವ್ಯಾವು ನಿಮ್ಗೆ ಆಲ್ರೆಡಿ ಗೊತ್ತಿದೆ. ಸೊ 2, 4, 6, 8 ಮತ್ತೆ 0 ಇವಿಷ್ಟು ಈ ಸ್ಥಾನದಲ್ಲಿ ಇವಿಷ್ಟು ಸಂಖ್ಯೆಗಳಲ್ಲಿ ಯಾವ್ದಾದ್ರು ಒಂದು ಸಂಖ್ಯೆ ಬಂದ್ರೆ ಅದು 2ರಲ್ಲಿ ಡಿವೈಡ್ ಆಗುತ್ತೆ ಅಂತ. ಓಕೆ, ಸೊ ಈಗ ನಂಬರ್ ನೋಡಿದ ತಕ್ಷಣ ನಾವು ನೋಡ್ಬೇಕು ಇದು ಯಾವ್ದು ಈವನ್ ನಂಬರ್ ಇದೆನಾ, ಇದು ಸಮಸಂಖ್ಯೆ ಇದೆನಾ, ಇಲ್ಲ. ಸೊ ಹಂಗಾರೆ ಇದು ಈವನ್ ನಂಬರ್ ಇಲ್ಲ ಅಂದ್ರೆ ಇದು 2 ಇಂದ ಡಿವೈಡ್ ಆಗಲ್ಲ ಅಂತ ಕ್ಲಿಯರ್ ಆಗುತ್ತೆ. ಅರ್ಥ ಆಗೈತಾ? ಹೀಗೆ ಒಂದೊಂದು 2 ಇಂದ ಡಿವೈಡ್ ಆಗ್ಬೇಕಂದ್ರೆ ಒಂದು ರೂಲ್ ಇದೆ, 3 ಇಂದ ಆಗ್ಬೇಕಂದ್ರೆ ಒಂದು ರೂಲ್ ಇದೆ, 4 ಅಂದ್ರೆ 1, 5 ಅಂದ್ರೆ 1, 8 ಅಂದ್ರೆ 1, 9, 6, 8, 7 ಮತ್ತೆ 10, 11 ಇಲ್ಲಿವರೆಗೂ ನಿಮಗೆ ಡಿವಿಸಿಬಿಲಿಟಿ ಆ ರೂಲ್ಗಳು ಗೊತ್ತಾಗ್ಬಿಟ್ರೆ ಈ ಇಷ್ಟ ಚೆಕ್ ಮಾಡೋದಷ್ಟೇ. ಜಸ್ಟ್ ಅಬ್ಸರ್ವೇಷನ್ ಮಾಡಿ ನೋಡಿದ್ರೆ ಗೊತ್ತಾಗ್ಬಿಡುತ್ತೆ. ಓಕೆ, ಇದು ನೋಡಿದ್ವಿ, ಇದು 9 ಇದೆ, ಓಕೆ ಇದು 2 ಇಲ್ಲ ಹೋಗಲ್ಲ ಅಂತ ಕ್ಲಿಯರ್ ಆಯ್ತು. ಸೊ ಅದೇ ತರ ಇದು ನೋಡಿ, ಈಗ ಒಂದು ನಂಬರ್ ಇದೆ, ಇಲ್ಲಿ 1 ಇದೆ, ಇದು ಕೂಡ 2 ಅಲ್ಲಿ ಹೋಗಲ್ಲ, 3 ಅಲ್ಲಿ ಹೋಗುತ್ತಾ ಅಂತ ನೋಡ್ಬೇಕು. ಹಂಗ 3 ಅಲ್ಲಿ ಹೋಗ್ಬೇಕಂದ್ರೆ ಏನ್ ಕಂಡೀಷನ್ ಹೇಳ್ತಾರಪ್ಪ ಅಂದ್ರೆ ಈ 3 ಡಿಜಿಟ್ಸ್ ಅನ್ನ ಆಡ್ ಮಾಡ್ಬೇಕು. 3 ಡಿಜಿಟ್ಸ್ ಏನಿದೆ, 2 ಅನ್ನೋದು 1 ಡಿಜಿಟ್, ಡಿಜಿಟ್ ಅಂದ್ರೆ ಅಂಕಿ, ಹೌದಾ, ಪ್ಲಸ್ 3 ಪ್ಲಸ್ 1 3 ಅಂಕಿಗಳನ್ನು ಕೂಡಿಸ್ಬೇಕು. ಹಾಗಂದ್ರೆ 2 + 3 ಎಷ್ಟಾಗುತ್ತೆ, 5 ಆಗುತ್ತೆ. 2 3 5, 5 1 ಎಷ್ಟು 6, 6 3 ಟೇಬಲ್ ಒಳಗಿದೆ, ಹೌದಾ. 3 1 3, 3 2 6, 3 3 9. ಓಕೆ, ಈಗ ಏನಾಗುತ್ತೆ ನಮಗೆ 3 ಟೇಬಲ್ ಒಳಗ ಅಂದ್ರೆ 3 ಮಗ್ಗಿ ಒಳಗ 6 ಐತಿ. ಸೊ 6 ಇದ್ರೆ ಇದು ಕಂಪ್ಲೀಟ್ ಆಗಿ ಏನಾಗುತ್ತೆ 3 ಇಂದ ಡಿವೈಡ್ ಆಗುತ್ತೆ. ಇದು ಈ ಸಂಖ್ಯೆನ ನಾವು 3 ಇಂದ ಆರಾಮಾಗಿ ಭಾಗಿಸ್ಬೋದು. ಚೆಕ್ ಮಾಡಿ ತೋರ್ತೀನಿ ನೋಡ್ರಿ. ಈಗ 3 ಎಷ್ಟೇ 23 ಇದೆ, 23 ಹೋಗಲ್ಲ, 3 ಟೇಬಲ್ 23 ಇಲ್ಲ, 21 ಇದೆ, 3 7s 21, ಹೌದಾ. ಸೊ ಅವಾಗ ಏನಾಗುತ್ತೆ 3 ಒಳಗೆ 1 ಹೋದ್ರೆ ಏನು ಉಳಿತೈತಿ, ಸೊ 2 ಉಳಿತು. ಮತ್ತೆ ನೆಕ್ಸ್ಟ್ ಏನಾಗುತ್ತೆ 1 ಇಳಿಸ್ಕೊಂಡ್ವಿ. ಸೊ ನೆಕ್ಸ್ಟ್ ಏನಾಗುತ್ತೆ 2 ಹೋದ್ರೆ 0, ಓಕೆ 21. ಸೊ ಮತ್ತೆ 3 7s 21, ಓಕೆ ನಿಶೇಷವಾಗಿ ಹೋಯ್ತು, ಹೌದಾ. ಸೊ ಈ ತರ ನಮಗೆ ಸಂಖ್ಯೆ ನೋಡಿದ ತಕ್ಷಣ ಇದು ಡಿವೈಡ್ ಆಕತ್ತೆ ಇಲ್ಲ ಅಂತ ಗೊತ್ತಾಗ್ಬಿಟ್ರೆ ನಾವು ಈಸಿಯಾಗಿ ಸಿಂಪ್ಲಿಫೈ ಮಾಡ್ಬೋದು. ಭಾಗಾಕಾರ ಈ ತರನು ಮಾಡ್ಬೋದು. ಸೊ ನೀವು ಹೇಳ್ತಿರಲ್ಲ 3 2 1 ಈ ತರನು ನಾವು 3 ಇಂದ ಹೋಗುತ್ತೆ ಅಂದ್ರೆ ಈ ತರ ಹೊಡೆದ್ಬಿಡ್ಬೇಕು. ಸೊ 3 ಎಷ್ಟೇ 3 7s, ಸೊ 1 ಉಳಿತೈತಿ, 1 ಮುಂದೆ 2 ಬರ್ಕೊಂಡ್ರೆ 21 ಆಗುತ್ತೆ, 7. ಈಗ ನೋಡಿ ಬೇಗ ಗೊತ್ತಾಗ್ಬಿಡುತ್ತೆ, ನಾವು ಬೇಗ ಸಿಂಪ್ಲಿಫೈ ಮಾಡಿ ಆನ್ಸರ್ ಏನ್ ಮಾಡ್ಬೋದು 77 ಅಂತ ಬೇಗ ಆನ್ಸರ್ ಇಡಬಹುದು. ಇದಿಷ್ಟು ಬೇಗ ಬರಬೇಕು ಅಂದ್ರೆ ಈ ಡಿವಿಸಿಬಿಲಿಟಿ ಗೊತ್ತಿರಬೇಕು. ಇದು ಬೇಸಿಕ್ ಮ್ಯಾಥ್ಸ್ ಒಳಗೆ ಬರುತ್ತೆ. ಸೊ ಹಾಗಾದ್ರೆ ನೋಡೋಣ ಫಸ್ಟ್. ಸೊ 2 ಇಂದ ಡಿವೈಡ್ ಆಗ್ಬೇಕಂದ್ರೆ ಏನ್ ರೂಲ್ ಇರುತ್ತೆ, 3 ಇಂದ ಆಗ್ಬೇಕಂದ್ರೆ ಏನ್ ರೂಲ್ ಇರುತ್ತೆ ಅಂತ ಹೇಳಿ ನೋಡೋಣ. ಓಕೆ, ಸೊ ಫಸ್ಟ್ ರೂಲ್ ಯಾವ್ದಪ್ಪ ಅಂದ್ರೆ ಡಿವಿಸಿಬಿಲಿಟಿ ಬೈ 2. ಓಕೆ, ಸೊ 2 ಇಂದ ಈ ನಂಬರ್ ಡಿವೈಡ್ ಆಗುತ್ತಾ ಇಲ್ಲ ಅಂತ ನೋಡ್ಬೇಕು. ನಾ ಹೇಳಿದ್ದೆ ಆಲ್ರೆಡಿ ಹೇಳುವಾಗ ಎಕ್ಸಾಂಪಲ್ ತೋರಿಸುವಾಗ ಹೇಳಿದ್ದೆ. ಸೊ 2 ಇಂದ ಡಿವೈಡ್ ಆಗ್ಬೇಕಂದ್ರೆ ಏನೇನ್ ಇರ್ಬೇಕು ಕಂಡೀಷನ್ ಅಂದ್ರೆ, ಸೊ ಒನ್ಸ್ ಪ್ಲೇಸ್ ಅಲ್ಲಿ 0 ಇರಬೇಕು, 2 ಇರಬೇಕು, 4 6 ಮತ್ತೆ 8 ಇವೆಲ್ಲ ಈವನ್ ನಂಬರ್. ಈವನ್ ನಂಬರ್ ಅಂದ್ರೆ ಸಮ ಸಂಖ್ಯೆಗಳು. ಓಕೆ, ಇವಿಷ್ಟ್ರ ಒಳಗೆ ಯಾವ್ದಾದ್ರು ಒಂದು ಬಂದ್ರು ಕೂಡ ಏನಾಗುತ್ತೆ ಇದು ಸೊ 2 ಇಂದ ಡಿವೈಡ್ ಆಗುತ್ತೆ ಅಂತ ಹೇಳಿ ಈಗ ಚೆಕ್ ಮಾಡೋಣ. ಸೊ ಡೈರೆಕ್ಟ್ ಆಗಿ ನಂಬರ್ ನೋಡಿದ ತಕ್ಷಣ ಚೆಕ್ ಮಾಡಬಹುದು. ಸೊ ಒನ್ಸ್ ಪ್ಲೇಸ್ ಅಲ್ಲಿ ಏನಿದೆ, ಇಲ್ಲಿ 2 ಇದೆ. ಸೊ ಹಂಗಾರೆ ಇಲ್ಲಿ 2
ಇದೆ. ಸೊ 2 ಇಂದ ಇದು 2 ಇಂದ ಏನಾಗುತ್ತೆ ಡಿವೈಡ್ ಆಗುತ್ತೆ. ಸೆಕೆಂಡ್ ಇಲ್ಲಿ ಏನಿದೆ 4 ಇದೆ. ಸೊ ಇಲ್ಲಿ 4 ಇದೆ. ಸೊ ಇಲ್ಲಿ ಒನ್ಸ್ ಪ್ಲೇಸ್ ಅಲ್ಲಿ ಏನಿದೆ 4 ಇರೋದ್ರಿಂದ 4 ಈವನ್ ನಂಬರ್. ಸೊ 4 ಇದೆ. ಸೊ ಹಾಗಾಗಿ ಇದು ಕೂಡ ಏನಾಗುತ್ತೆ ಡಿವೈಡ್ ಆಗುತ್ತೆ. ಸೊ ಇಲ್ಲಿ ಒನ್ಸ್ ಪ್ಲೇಸ್ ಅಲ್ಲಿ ಏನಿದೆ ಇಲ್ಲಿ 9 ಇದೆ. ಸೊ ಇಲ್ಲಿ 9 ಬಂದಿಲ್ಲ. 9 ಅನ್ನೋದು ಆಡ್ ನಂಬರ್ ಅಂದ್ರೆ ಬೆಸ ಸಂಖ್ಯೆ. 1 3 5 7 9 ಕೂಡ ಬೆಸ ಸಂಖ್ಯೆ. ಸೊ ಹಾಗಾಗಿ ಏನಾಗುತ್ತೆ ಇದು 2 ಇಂದ ಡಿವೈಡ್ ಆಗಲ್ಲ. ನೆಕ್ಸ್ಟ್ ಏನಿದೆ ಇಲ್ಲಿ ಒನ್ಸ್ ಪ್ಲೇಸ್ ಅಲ್ಲಿ 0 ಇದೆ. ಸೊ 0 ಇದ್ರೂ ಕೂಡ ನಾವೇನಂತ ಹೇಳಿ ಕರಿತೀವಿ 0 2 4 6 8 ಒಳಗೆ ಯಾವುದಾದ್ರೂ ಒಂದು ಸಂಖ್ಯೆ ಬಂದರೂ ಕೂಡ ಇದಾಗುತ್ತೆ ಡಿವೈಡ್ ಆಗುತ್ತೆ. ಸೊ ಹಾಗಾಗಿ ಈ ನಂಬರು ಕೂಡ 2 ಇಂದ ಕಂಪ್ಲೀಟ್ ಆಗಿ ನಿಶೇಷವಾಗಿ 2ರಿಂದ ಭಾಗಾಕಾರ ಮಾಡಿದ್ರೆ ಡಿವೈಡ್ ಆಗುತ್ತೆ. ಸೊ ಆ ಸಂಖ್ಯೆ ಎಷ್ಟು ದೊಡ್ಡದರೇ ಇರಲಿ, ಎಷ್ಟು ದೊಡ್ಡದಿದ್ರು ಕೂಡ ನಾವು ಒನ್ಸ್ ಪ್ಲೇಸ್ ನೋಡಿದ ತಕ್ಷಣ ನಮಗೆ 2 ಇಂದ ಡಿವೈಡ್ ಆಗುತ್ತಾ ಇಲ್ಲ ಅಂತ ಗೊತ್ತಾಗುತ್ತೆ. ಹಾಗಾದ್ರೆ 2 ಇಂದ ಡಿವೈಡ್ ಆಗಬೇಕಂದ್ರೆ ಒನ್ಸ್ ಪ್ಲೇಸ್ ಅಲ್ಲಿ ಏನಿರಬೇಕು, ಬಿಡಿ ಸ್ಥಾನದಲ್ಲಿ ಏನಿರಬೇಕು ಈವನ್ ನಂಬರ್ ಮತ್ತೆ 0 ಇರಬೇಕು. 0 2 4 6 8 0 0 2 4 6 8 ಈ ಸಮ ಸಂಖ್ಯೆಗಳಿದ್ಬಿಟ್ರೆ 2 ಇಂದ ಡಿವೈಡ್ ಆಗತ್ತೆ ಅಂತ ಅಲ್ಲಿ ಮುಗೀತು. ಓಕೆ, ಸೊ ನೆಕ್ಸ್ಟ್ ಡಿವಿಸಿಬಿಲಿಟಿ ಬೈ 3. ಈಗ 3 ಇಂದ ಡಿವೈಡ್ ಆಗ್ಬೇಕಂದ್ರೆ ನಿಮಗೆ ಏನು ಕಂಡೀಷನ್ ಇರಬೇಕು ಅಂದರೆ, ಸೊ ಈ ಎಲ್ಲ ಡಿಜಿಟ್ಸನ್ನು ನಾವೇನು ಮಾಡಬೇಕು, ಆ್ಯಡ್ ಮಾಡಬೇಕು. ಡಿಜಿಟ್ಸ್ ಅಂದರೆ ಅಂಕಿಗಳು 2 1 4 3 0 3 5 ಈ ಅಂಕಿಗಳನ್ನು ಕೂಡಿಸ್ಬೇಕು. ಇಲ್ಲಿ ಫಸ್ಟ್ ಏನಿದೆ 2 ಇದೆ, ಪ್ಲಸ್ 1 ಇದೆ, ಪ್ಲಸ್ 4 ಇದೆ, ಪ್ಲಸ್ 0 ಇದೆ, ಪ್ಲಸ್ 3 ಇದೆ, ಪ್ಲಸ್ 5 ಇದೆ. ಸೊ ಇವನ್ನೆಲ್ಲ ಅಡಿಷನ್ ಮಾಡಬೇಕು, ಕೂಡಬೇಕು. ಇಲ್ಲೇ ಕೂಡ್ಕೋಬಹುದು, ಅದನ್ನ ಸಪ್ರೇಟ್ ಹಾಕೊಂಡಾದ್ರೂ ಕೂಡ್ಬೋದು. ಹೆಂಗಾರ ಕೂಡಿ 2 + 1 3 ಆಯ್ತಾ. 3 + 4 7 ಆಯಿತು. 7ಗೆ 0 ಕೊಡಿಸಿದ್ರೆ ಮತ್ತು 7 + 3 ಅಂದರೆ 10 ಆಯಿತು. 10ಗೆ 5 ಕೊಡಿಸಿದ್ರೆ 15 ಆಯಿತು. ಸೊ ಹಾಗಾಗಿ ಆನ್ಸರ್ 15 ಬಂತು. ಹಾಗಾದ್ರೆ 3 ಟೇಬಲ್ ಒಳಗೆ 15 ಆಯ್ತಾ ಚೆಕ್ ಮಾಡಿ. 3 1 3 3 2 6 3 1 3 3 6 3 3 9 3 12 3 5 15. ಸೊ 15 ಐತಿ. ಸೊ ಹಾಗಾದ್ರೆ ಕೂಡಿಸಿದ್ದು ಸಂಖ್ಯೆ 15 3 ಟೇಬಲ್ನಾಗ ಅಂದ್ರೆ 3 ಮಗೆಗೆ ಐತಿ ಅಂದರೆ ಇದು 3 ಇಂದ ಡಿವೈಡ್ ಆಗುತ್ತೆ ಅಂತ. ಅದೇ ಥರ ಇದನ್ನು ಚೆಕ್ ಮಾಡಬೇಕೀಗ. ಸೊ ಈಗ ಎಷ್ಟಿದೆ ಇಲ್ಲಿ 7 ಇದೆ, ಪ್ಲಸ್ 6 ಇದೆ, ಪ್ಲಸ್ 4 ಇದೆ, ಪ್ಲಸ್ 1 ಇದೆ, ಪ್ಲಸ್ 3 ಇದೆ, ಪ್ಲಸ್ 2 ಇದೆ. ಓಕೆ, ಸೊ ಈಗ ಕೂಡ್ಸೋಣ. 7 ಮತ್ತು 6 ಕೂಡಿಸಿದ್ರೆ 6 ಮತ್ತು 7 ಕೂಡಿಸಿದ್ರೆ 13 ಆಗುತ್ತೆ. 13ಗೆ 4 ಕೂಡಿಸಿದ್ರೆ 17 ಆಗುತ್ತೆ. 17ಗೆ 1 ಕೂಡಿಸಿದ್ರೆ 18 ಆಗುತ್ತೆ. 18ಗೆ 3 ಕೂಡಿಸಿದ್ರೆ ಎಷ್ಟಾಗುತ್ತಪ್ಪ ಅಂತಂದರೆ 21 ಆಗುತ್ತೆ. 21ಗೆ 2 ಕೂಡಿಸಿದ್ರೆ ಎಷ್ಟಾಗುತ್ತೆ 22 23 ಆಗುತ್ತೆ. ಸೊ ಹಾಗಾಗಿ 3 ಟೇಬಲ್ ಮ್ಯಾಗ 23 ಇಲ್ಲ, 21 ಇದೆ, 24 ಇದೆ, 23 ಇಲ್ಲ. ಸೊ ಹಾಗಾಗಿ ಈ ನಂಬರು 3 ಟೇಬಲ್ ಒಳಗಿಲ್ಲ. ಸೊ ಹಾಗಾಗಿ ಇದೇನಾಗಲ್ಲ, ಇದು 3 ಇಲ್ಲ ಡಿವೈಡ್ ಆಗಲ್ಲ. ಸೊ ನೆಕ್ಸ್ಟ್ ನೋಡೋಣ. 2 + 8 + 7 + 2 + 5 + 3 ನೀವು ಈ ಥರ ಬರ್ಕೋಬಹುದು ಅಥವಾ ಇಲ್ಲೇ ಬಾಯಾಗೆ ಕೂಡ ಕೂಡಬಹುದು. ಓಕೆ, ನಿಮ್ಗೆ ಹೆಂಗೆ ಅನುಕೂಲ. ಸೊ ಇಲ್ಲಿ ನೋಡಿ 2 + 8 10, 10ಗೆ 7 ಕೂಡಿಸಿದ್ರೆ 17 ಆಗುತ್ತೆ. 17ಗೆ 2 ಕೂಡಿಸಿದ್ರೆ 19 ಆಗುತ್ತೆ. 19ಗೆ 5 ಕೂಡಿಸಿದ್ರೆ 24 ಆಗುತ್ತೆ. 24ಗೆ 3 ಕೂಡಿಸಿದ್ರೆ 24 25 26 27 ಆಗುತ್ತೆ. ಸೊ ಹಾಗಾಗಿ ಎಷ್ಟು ಬರುತ್ತೆ ನಮಗೆ 27. ಸೊ ಹಾಗಾಗಿ 27 ಏನಿದೆ 27 3 ಟೇಬಲ್ನಾಗ ಇರೋದ್ರಿಂದ ಸೊ ಇದೇನಾಗುತ್ತೆ, ಸೊ 3 ಇಂದ ಡಿವೈಡ್ ಆಗುತ್ತೆ. ಹಾಗಾದ್ರೆ ಈ ಟೇಬಲ್ ಆಗುತ್ತೆ, ಈ ಸಂಖ್ಯೆ ಆಗುತ್ತೆ, 3 ಇಂದ ಡಿವೈಡ್ ಆಗುತ್ತೆ. ಇದು ಮೇಲಿದು ಆಗುತ್ತೆ, ನಡುವಿಂದ ಆಗಲ್ಲ. ಸೊ ಹಂಗಾದ್ರೆ ಈ ರೂಲ್ ಅರ್ಥ ಆಯ್ತಲ್ಲ. ಡಿವಿಸಿಬಿಲಿಟಿ ಅಂದ್ರೆ ಇವತ್ತು ನಾವೇನು ನೋಡಿದ್ವಿ, ಡಿವಿಸಿಬಿಲಿಟಿ 2 ಮತ್ತು ಡಿವಿಸಿಬಿಲಿಟಿ 3 ಅಂದ್ರೆ ಒಂದು ಸಂಖ್ಯೆ 2ರಿಂದ ನಿಶೇಷವಾಗಿ ಹೋಗುತ್ತಾ ಅಥವಾ ಭಾಗ ಹೋಗುತ್ತೋ ಇಲ್ಲೋ, ಅಥವಾ 3ರಿಂದ ನಿಶೇಷವಾಗಿ ಭಾಗ ಹೋಗುತ್ತೋ ಇಲ್ಲ ಅಂದ್ರೆ ಸೊ ಏನು ಕಂಡೀಷನ್ ಇರುತ್ತೆ, ಏನು ನಿಯಮ ಇರುತ್ತೆ ಅಂತ. ತುಂಬಾ ಈಸಿ ಅಲ್ವಾ. 2 ಅಂತೂ ತುಂಬಾ ಈಸಿ. 3 ಅನ್ನೋದು ಒಂಚೂರು ಏನ್ ಮಾಡ್ಬೇಕು, ಡಿಜಿಟ್ಸ್ ಅನ್ನ ಆಡ್ ಮಾಡ್ಕೋಬೇಕು. ಇವಿಷ್ಟು ದೊಡ್ಡ ದೊಡ್ಡ ಸಂಖ್ಯೆ ಯಾವಾಗ್ಲೂ ಕೊಡಲ್ಲ. ಚಿಕ್ಕ ಸಂಖ್ಯೆ ಇರ್ಬೋದು, 3 ಡಿಜಿಟ್ಸ್ 3 ಅಂಕಿದ್ ಇರ್ಬೋದು, 4 ಅಂಕಿದ್ ಕೊಟ್ಟಿರ್ತಾರೆ. ಅಲ್ಲೇ ಬಾಯಿಗೆ ಕೂಡಿದ ತಕ್ಷಣ ಗೊತ್ತಾಗ್ಬಿಡ್ತಿತ್ತು 3 ಎಲ್ಲ ಹೋಗುತ್ತೆ ಇಲ್ಲ. ಓಕೆ, ಸೊ ಐ ವಿಲ್ ಕಂಟಿನ್ಯೂ ನೆಕ್ಸ್ಟ್ ಕ್ಲಾಸಸ್. ನೆಕ್ಸ್ಟ್ ಕ್ಲಾಸಸ್ ಅಲ್ಲಿ ನಾನು ಡಿವಿಸಿಬಿಲಿಟಿ 4 5 6 7 8 9 ಹೇಳ್ತೀನಿ. ಅವು ಕೂಡ 5 10 ಕೂಡ ತುಂಬಾ ಈಸಿ ಇದೆ. ಸೊ ನೆಕ್ಸ್ಟ್ ಕ್ಲಾಸಲ್ಲಿ ನಾನು ಕಂಟಿನ್ಯೂ ಮಾಡ್ತೀನಿ. ಓಕೆ, ಸೊ ಇನ್ನೆರಡು ಹೇಳ್ಬಿಡೋಣ, ಈಸಿ ಇದೆ. ಸೊ ಹಾಗಾಗಿ ಇವೆರಡು ಹೇಳ್ಬಿಡ್ತೀನಿ. ಡಿವಿಸಿಬಿಲಿಟಿ ಬೈ 5. ಒಂದು ಸಂಖ್ಯೆ 5 ಇಂದ ನಿಶೇಷವಾಗಿ ಹೋಗ್ಬೇಕು ಅಂದ್ರೆ ಇಲ್ಲಿ ಒನ್ಸ್ ಪ್ಲೇಸ್ ಅನ್ನ ನೋಡ್ಬೇಕು. ಸೊ ಇಲ್ಲಿ 1 ಪ್ಲೇಸ್ ಏನಾಗಿರ್ಬೇಕಪ್ಪ ಅಂತಂದ್ರೆ 0 ಇರಬೇಕು ಅಥವಾ 5 ಇರಬೇಕು. 5 or 0 ಇರಬೇಕು. ಈ ಒನ್ಸ್ ಪ್ಲೇಸ್ ಜಾಗದಲ್ಲಿ, ಈ ಜಾಗದಲ್ಲಿ ಯಾವ ಸಂಖ್ಯೆ ಇರಬೇಕು, 0 ಇರಬೇಕು, ಇಲ್ಲಿ 5 ಇರಬೇಕು. ಇಲ್ಲಿ 0 ಇಲ್ಲ, 5 ಇಲ್ಲ. ಹಾಗಾಗಿ ಇದು 5 ಅಲ್ಲಿ ಏನಾಗಲ್ಲ, ಸೊ ಡಿವೈಡ್ ಆಗಲ್ಲ. ಸೊ ನೆಕ್ಸ್ಟ್ ಸಂಖ್ಯೆ ಏನಾಯ್ತು, ಒನ್ಸ್ ಪ್ಲೇಸ್ ಅಲ್ಲಿ 0 ಇದೆ. ಸೊ 0 ಇದ್ರೆ 5 ಅಲ್ಲಿ ನಿಶೇಷವಾಗಿ ಹೋಗುತ್ತೆ. ಇಲ್ಲೇನಿದೆ, ಒನ್ಸ್ ಪ್ಲೇಸ್ ಅಲ್ಲಿ 5 ಇದೆ. 5 ಅರ ಇರಬೇಕು ಅಥವಾ 0 ನರ ಇರಬೇಕು. ಇಲ್ಲಿ 0 ಇತ್ತು, ಅದಕ್ಕೆ 5 ಅಲ್ಲಿ ಡಿವೈಡ್ ಆಗುತ್ತೆ. ಸೊ ಇದು 5 ಇರೋದ್ರಿಂದ ಇದು 5 ಅಲ್ಲಿ ಹೋಗುತ್ತೆ. ಯಾಕಂದ್ರೆ 5 ಟೇಬಲ್ಸ್ ನೋಡಿ, 5 1 5, 5 2 10, 5 3 15 ನೋಡಿ. ಒನ್ಸ್ ಪ್ಲೇಸ್ ಅಲ್ಲಿ 5 ಬರ್ತದೆ,
0 ಬರ್ತೈತಿ, 5 ಬರ್ತೈತಿ ಮತ್ತು 0 ಬರ್ತೈತಿ. ಸೊ ಹಾಗಾಗಿ ಸೊ 5 ಇಂದ ಡಿವೈಡ್ ಆಗಬೇಕು, ಕಂಪ್ಲೀಟ್ ಆಗಿ ನಿಶೇಷವಾಗಿ ಡಿವೈಡ್ ಆಗಬೇಕು ಅಂತ ಅಂದ್ರೆ ಒನ್ಸ್ ಪ್ಲೇಸ್ ಅಲ್ಲಿ 0 ಇರಬೇಕು ಅಥವಾ 5 ಇರಬೇಕು. ಅಂದ್ರೆ 5 ಟೇಬಲ್ಸ್ ಅಲ್ಲಿ ಡಿವೈಡ್ ಆಗಬೇಕಂದ್ರೆ 5 ಬಗೆಯಲ್ಲಿ ನಿಶೇಷವಾಗಿ ಭಾಗ ಹೋಗಬೇಕು ಅಂದ್ರೆ ಬಿಡಿ ಸ್ಥಾನದಲ್ಲಿ 0 ಅಥವಾ 5 ಇರಬೇಕು. ನೆಕ್ಸ್ಟ್ ಡಿವಿಸಿಬಿಲಿಟಿ ಬೈ 10. ಒಂದು ಸಂಖ್ಯೆ ನಿಶೇಷವಾಗಿ 10 ಮಗ್ಗೆಯಲ್ಲಿ ಹೋಗಬೇಕು ಅಂದ್ರೆ ಒಂದೇ ಕಂಡೀಷನ್, ಒನ್ಸ್ ಪ್ಲೇಸ್ ಅಲ್ಲಿ 0 ಇರಲೇಬೇಕು. 0 ಬಿಟ್ಟು ಯಾವ ಸಂಖ್ಯೆ ಇದ್ರೂ ಕೂಡ ಏನಾಗುತ್ತೆ, ಅದು 10 ಟೇಬಲ್ ಆಗಿ ಅಂದ್ರೆ 10 ಮಗ್ಗಿ ಒಳಗ ನಿಶೇಷವಾಗಿ ಭಾಗ ಹೋಗಲ್ಲ. ಸೊ ಇದು ಒನ್ಸ್ ಪ್ಲೇಸ್ ಇರೋದ್ರಿಂದ ಇಲ್ಲಿ ಏನಾಗುತ್ತಪ್ಪ ಅಂತ ಅಂದ್ರೆ ಇಲ್ಲಿ 0 ಇರೋದ್ರಿಂದ ಇದು 10 ಇದರಲ್ಲಿ ಡಿವೈಡ್ ಆಗುತ್ತೆ. ಬಟ್ ಇಲ್ಲೇನಿದೆ 1 ಇದೆ. ಸೊ 1 ಇರೋದ್ರಿಂದ ಇದೇನಾಗಲ್ಲ 10 ಟೇಬಲ್ ಅಲ್ಲಿ ಹೋಗಲ್ಲ. ಸೊ ಇದೇನಾಗತ್ತೆ, ಇಲ್ಲಿ 0 ಇರೋದ್ರಿಂದ ಇದು ಹೋಗುತ್ತೆ. ಸೊ ಹಾಗಾದ್ರೆ ಇವತ್ತು ಡಿವಿಸಿಬಿಲಿಟಿ 2, 3 ಮತ್ತೆ 5 ಮತ್ತೆ 10 ಅನ್ನ ಹೇಳ್ಕೊಟ್ಟಿದ್ದೀನಿ. ಸೊ ನೆಕ್ಸ್ಟ್ ಪಾರ್ಟ್ ಅಲ್ಲಿ ಡಿವಿಸಿಬಿಲಿಟಿ ಉಳಿದವನ್ನ ಹೇಳ್ಕೊಡ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋ. ಥ್ಯಾಂಕ್ ಯು ಫಾರ್ ಸಪೋರ್ಟಿಂಗ್ ಮೀ. ಸೊ ಯಾರಿಗಾದ್ರೂ ಅವಶ್ಯಕತೆ ಇದ್ರೆ ನಿಮ್ಮ ಮಕ್ಕಳಿಗೆ ಅಥವಾ ಯಾವುದೋ ಮಕ್ಕಳಿಗೆ ಅವಶ್ಯಕತೆ ಇದ್ರೆ ಶೇರ್ ಮಾಡಿ. ದಯವಿಟ್ಟು ವಿಡಿಯೋನ ಸಬ್ಸ್ಕ್ರೈಬ್ ಮಾಡಿ ಮತ್ತೆ ಕಮೆಂಟ್ ಅನ್ನ ಹಾಕಿ ನಿಮ್ಮ ಸಜೆಷನ್ ನಂಗೆ ಕೊಡಿ, ನಾನು ಇಂಪ್ರೂವ್ಮೆಂಟ್ ಮಾಡ್ಕೊಳಕ್ಕೆ ಮೈ ವಿಡಿಯೋನ. ಸೊ ಥ್ಯಾಂಕ್ ಯು.